ಹಾಯ್ ಹಲೋ ಫ್ರೆಂಡ್, ನಮಸ್ತೆ. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ನಾನು ಇವಾಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಏನಪ್ಪ, ಡೈಲಿ ಏನೋ ಹೇಳೋಳು, ಇವಾಗ ಏನು ಅಡಿಕೆ ಗಿಡ ತೋರಿಸ್ತಿಲ್ಲ ಅಂತ ಅಂದ್ಕೊಳ್ಬೇಡಿ. ಸೊ ಅಡಿಕೆ ಗಿಡಕ್ಕೆ ಮಣ್ಣು ಹಾಕಕ್ಕೆ ಬಂದಿದ್ರು. ಸೊ ಒಂದು ಗಿಡಕ್ಕೆ 4 ಪುಟ್ಟಿ ಹಾಕಿಸ್ತಾ ಇದ್ದೆ. ಅವರು 2 ಪುಟ್ಟಿ 3 ಪುಟ್ಟಿ ಹಾಕ್ಬಿಟ್ಟು ಆಗೈತೆ ಅನ್ನೋರು. ಸೊ ಅದಕ್ಕೋಸ್ಕರ ಅಲ್ಲೇ ಕೂತ್ಕೊಂಡು ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ. ಸೊ ಈ ರೀತಿ ಇದೆ ನಮ್ಮದು ಅಡಿಕೆ ಗಿಡ. 3 ವರ್ಷ ಕಂಪ್ಲೀಟಾಗಿ 4 ವರ್ಷ ರನ್ನಿಂಗ್ ಇದೆ. ಸೊ ನೋಡಿ, ಅವ್ರು ಮುಗಿಸ್ಕೊಂಡು ಆದಮೇಲೆ ನಾವು ಸ್ವಲ್ಪ ದೊಡ್ಡ ಎಂಡೆ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ನಮ್ಮ ಮನೆಯವ್ರು ತೆಗ್ದಾಕ್ತಾಯಿದ್ರು. ನಾನು ಅದೇ ಅಡಿಕೆ ಗಿಡದಲ್ಲೇ ಕುರಿಮರಿ ಬಿಟ್ಕೊಂಡಿದ್ದೆ. ಸೊ ಕುರಿಮರಿಗಳನ್ನ ನೋಡ್ಕೊಳ್ತಾ ಅವ್ರ ಹತ್ರ ಹಿಂಗೆ ಕೆಲವೊಂದು ಕ್ಯಾಶುಯಲ್ ಆಗಿ ಮಾತುಕತೆ ನಡೀತಾ ಇತ್ತು. ಸೊ ಈಗ ನೋಡಿ, ಸಂಜೆ ಫುಲ್ಲು ಒಂದು 6 ಗಂಟೆ ಆಗಿದೆ. ಈಗ ನೋಡಿ ಅಡಿಕೆ ತೋಟ ಹೆಂಗೆ ಕಾಣಿಸ್ತಾ ಇದೆ ಅಂದರೆ, ಬಿಸಿಲು ಇಲ್ಲದ ಕಾರಣ ಈ ಥರ ಕಾಣಿಸ್ತಾ ಇದೆ ಅಡಿಕೆ ಗಿಡ. ಸೊ ದೊಡ್ಡ ಎಂಡೆಲ್ಲ ನಾವು ತೆಗ್ದಾಕ್ತಿದ್ವಿ. ಮತ್ತು ನಮ್ಮ ಮನೆ ಹತ್ರ ಕೆಲವೊಬ್ರು ಬೇರೆಯವರು ಬಂದಾಗ ಒಬ್ಬರು ಉದ್ಧಾರ ಆಗೋಕೆ ಹೇಳ್ಬೇಕು ಅಂದ್ಕೊಳ್ತೀನಿ. ಬಟ್ ಅವ್ರು ನಮಗೆ ಹೇಳ್ತಿದ್ದು ಉದ್ಧಾರ ಆಗೋ ಮಾತು ಯಾವುದು ಹೇಳ್ತಾನೆ ಇರಲಿಲ್ಲ ಅವರು. ಸೊ ಅದನ್ನು ಅವ್ರು ನನಗೆ ಹೇಳ್ತಿದ್ದು, ನಾನು ಅದನ್ನು ನಮ್ಮ ಹಸ್ಬೆಂಡ್ಗೆ ಇವ್ರು ಈ ಥರ ಅಂದರು ಅಂತ ನಾನು ಹೇಳ್ತಾ ಇದ್ದೆ. ಸೊ ಅವ್ರು ಅದಕ್ಕೆ ರಿಟರ್ನ್ ಉತ್ತರ ಕೊಟ್ಕೊಳ್ತಾ ಮಣ್ಣಿನ ಎಂಡೆಗಳನ್ನ ತೆಗೆದು ಹಾಕ್ತಾಯಿದ್ರು. ಸೊ ಅದಾದಮೇಲೆ ಮಣ್ಣಿನೆಲ್ಲ ಎಂಡೆಲ್ಲ ತೆಗ್ದಾಕಿ, ಕುರಿಮರಿಗಳು ಇನ್ನೇನು ಟೈಮ್ ಆಯ್ತಲ್ವ, ಹಸು ಇದಾವಲ್ಲ, ಹಾಲು ಕರಿಬೇಕು ಅಂತ ಹೇಳ್ಬಿಟ್ಟು ತೆಗ್ದಾಕಿ ಮಣ್ಣಿನ ಎಂಡೆಗಳನ್ನೆಲ್ಲ ಕ್ಲೀನಾಗಿ ತೆಗ್ದಾಕಿದಾದಮೇಲೆ ಕುರಿಮರಿಗಳನ್ನೆಲ್ಲ ಕೂಡಿ ಅವಕ್ಕೆ ಏನು ಫೀಡ್ ಅಂತ, ನಾವು ಕುರಿಮರಿಗೂ ಫೀಡ್ ಕೊಡ್ತೀವಿ. ಸೊ ಆ ಫೀಡನ್ನು ಹಾಕಿ ಅವನ್ನ ಒಳಗಡೆ ಕೂಡಿ ಅದಕ್ಕೆ ಅದು ಗೇಟ್ ಬೀಗದ ಥರ ಹಾಕ್ಬಿಟ್ಟು ಹಾಲು ಕರೆಯೋಣ ಅಂತಂದೇಳಿ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಹಿಂಗೆ ಕ್ಯಾಶುಯಲಾಗಿ ಏನೋ ಮಾತುಕತೆ ನಡೀತಾ ಇತ್ತು. ಸೊ ಅದೇನು ಮಾತುಕತೆ ಅಂತಂದರೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಯಾರೊಬ್ರು ಹೇಳ್ತಿದ್ರು, ಫ್ರೆಂಡ್ಸ್, ಫಸ್ಟ್ಲಿ ಬಂದಿದೆ ತೆಂಗಿನ ಗಿಡ, ಆಳೆ ಒಂಬಳೆ ಹೊಡೆದೈತೆ ಫ್ರೆಂಡ್ಸ್. ಅವ್ರು ಹೇಳ್ತಿದ್ರು ತೆಂಗಿನ ಗಿಡ ತೆಗೆದ್ಬಿಟ್ಟು ಅಡಿಕೆ ಗಿಡ ಇಡಿ ಅಂತ ಹೇಳ್ತಿದ್ರು ಫ್ರೆಂಡ್ಸ್. ಸೊ ಇದು ಮನೆ ಮುರುಕ್ತನ ಅಂತ ನಾನು ಅಂದ್ಕೊಳ್ತೀನಿ. ಅದೇನೋ ನಿಮಗೆ ಗೊತ್ತಿರೋ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಹಾಲೆಲ್ಲ ಕರೆದಾದ್ಮೇಲೆ ಸೊ 9 ಗಂಟೆ ಆಯಿತು ಫ್ರೆಂಡ್ಸ್. ನಾನು ಸ್ವಲ್ಪ ಪಪ್ಪಾಯ ಹಣ್ಣಾಗಿ ಟುಟ್ಟಿ ಫ್ರೂಟಿ ಮಾಡ್ತಾರೆ ಅಂತ ಒಂದು ವೀಡಿಯೋ ನೋಡಿದ್ದೆ. ಸೊ ನಮ್ಮ ಮನೆ ಹತ್ರನೂ ಪಪ್ಪಾಯ ಗಿಡ ಇತ್ತಲ್ಲ. ಸೊ ಒಂದು ಟುಟ್ಟಿ ಫ್ರೂಟಿ ಮಾಡೋಣ, ಸ್ವಲ್ಪ ನೋಡೋಣ, ಫಸ್ಟ್ ಟೈಮು ಟ್ರೈ ಮಾಡೋಣ ಬರುತ್ತೆ ಹೆಂಗೆ ಅಂತಂದೇಳಿ ನಮ್ಮ ಗಿಡದಾಗಿರೋ ಒಂದು ಪಪ್ಪಾಯ ಕಾಯಿನ ಕಿತ್ಕೊಂತಿದ್ದೆ. ಸೊ ಅದನ್ನು ಕಿತ್ಕೊಂಡು ನಾನು ಕೆಳಗಡೆ ಕ್ಯಾಚ್ ಹಿಡ್ಕೊಂಡಾದ್ಮೇಲೆ ಅದನ್ನು ತಂದು ಕ್ಲೀನಾಗಿ ತೊಳೆದ್ಬಿಟ್ಟು ಕೊಯ್ದು ಹಿಂದ್ಗಡೆ ಇರೋ ಸಿಪ್ಪೆನೆಲ್ಲ ಎರಿತಾ ಇದೆ. ಸೊ ಅವರು ವಿಡಿಯೋದಲ್ಲಿ ಹಂಗೆ ತೋರಿಸಿದ್ದು, ಹಿಂದ್ಗಡೆ ಕಾಯಿ ತಗೊಳ್ಳಿ, ಹಿಂದ್ಗಡೆ ಇರೋ ಸಿಪ್ಪೆನೆಲ್ಲ ಅಚ್ಚುಕಟ್ಟಾಗಿ ಅದನ್ನೆಲ್ಲ ಎರೆದ್ಬಿಟ್ಟು ಕ್ಲೀನ್ ಮಾಡಿ. ಸೊ ಕ್ಲೀನ್ ಮಾಡಿದ ಆದಮೇಲೆ ಅದಕ್ಕೆ ಏನೇನು ಪ್ರೊಸೀಜರ್ ಇದೆಯೋ ಅದನ್ನೆಲ್ಲ ಮಾಡಿ ಅಂತ ಅವರು ಹೇಳ್ತಿರೋದನ್ನು ನಾನು ಕೇಳಿಸ್ಕೊಂಡೆ. ಸೊ ಅದು ಆದಮೇಲೆ ನಾನು ಅದೇ ರೀತಿ ಮಾಡ್ತಾ ಇದ್ದೆ. ಸೊ ಫುಲ್ಲು ಕಂಪ್ಲೀಟಾಗಿ ನಾನು ಅದನ್ನೆಲ್ಲ ಸಿಪ್ಪೆನ ಕ್ಲೀನಾಗಿ ಏನು ಇಲ್ದಂಗೆ ಎರೆದೆ. ಯಾಕಪ್ಪ ಅಂದರೆ ಅದು ಸಿಪ್ಪೆ ಹಾಲು ಬಾಯಿಗೆ ಹತ್ತಿರ ಸ್ವಲ್ಪ ಬಾಯೆಲ್ಲ ಪೋಟ್ ಬೀಳುತ್ತೆ, ಊಟ ಮಾಡೋದಕ್ಕಾಗಲ್ಲ, ತಿನ್ನೋದಕ್ಕೂ ಒಂಥರ ಕಹಿ ಆಗುತ್ತೆ, ಮೇಯ್ನ್ ಪೋಟ್ ಬೀಳುತ್ತೆ, ತುಂಬ ಗಾಯ ಆಗುತ್ತೆ ಅದು ಹಾಲು ಇದು ಮಾಡಿದರೆ. ಸೊ ಅದಕ್ಕೋಸ್ಕರ ನೈಟು ನಾವು ಮಾಡೋ ಕೆಲಸ ಇರಲ್ಲ, ಅದೇನು ಹೇಳ್ತಾರಲ್ಲ, ಏನೋ ಮಾಡೋಕ್ಕೋಗಿ ಏನಾಯಿತು ಅನ್ನೋದಾಗುತ್ತೆ. ಫುಲ್ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ. ಮಾಡೋಕ್ಕೆ ಬದುಕಿಲ್ದಾನೆ ಏನೋ ಮಾಡಿದ್ನಂತಲ್ಲ, ಹಂಗಾಯ್ತು ನನ್ನ ಕತೆ. ಸುಮ್ಮನೆ ಅಡುಗೆ ಮಾಡ್ಕೊಂಡು ಅಪ್ಪ ಮನೆ ಕಣ ಬಿಟ್ಟು ಏನೋ ಒಂದು ದವಾಖಾನ ಮಾಡೋಣ ಅಂತೇಳಿ ಮನೇಲಿರೋ ಪಪ್ಪಾಯ ಕಾಯೆಲ್ಲ ತಗೊಂಡು ವೇಸ್ಟು, ಸಕ್ಕರೆ ಎಲ್ಲ ವೇಸ್ಟು ಫ್ರೆಂಡ್ ಅದನ್ನು ಮಾಡೋದಕ್ಕೆ. ಸೊ ಬೇರೆ ಊಟ ಮಾಡಿದ್ರೆ ಚೆನ್ನಾಗೇ ಬಂತು ವಿಡಿಯೋದಲ್ಲಿ. ನನಗೆ ಯಾಕೋ ಅವ್ರು ಹೇಳ್ದಂಗೆ ಮಾಡಿದೆ, ಆದರೂ ನನಗೆ ಹಂಗೆ ಬರಲೇ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅವರು ಎಷ್ಟು ನೀಟಾಗಿ ಅಂಗಡೀಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಬಂತು ಅವ್ರದ್ದು. ನಾನು ಅವ್ರು ಹೇಳ್ದಂಗೆ ಮಾಡಿದೆ, ನಾನು ಏನು ಮಿಸ್ ಮಾಡೇ ಇಲ್ಲ. ಆದರೂ ಸಹಿತ ನಮ್ದು ಯಾಕೆ ಹಂಗೆ ಬರಲಿಲ್ಲ, ನಾನೇನು ಮಿಸ್ಟೇಕ್ ಮಾಡಿದೆ ಗೊತ್ತಿಲ್ಲ. ಏನೋ ಅವರು ವಿಡಿಯೋದಲ್ಲಿ ತೋರ್ಸೋಕ್ಕೋಸ್ಕರ ಆ ರೀತಿ ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ಅಥವಾ ಅವ್ರಿಗೆ ಚೆನ್ನಾಗಿ ಬಂದು ನನಗೆ ಚೆನ್ನಾಗಿ ಬಂದಿತ್ತು ಹೆಂಗೋ, ಅದು ನನಗೆ ಗೊತ್ತಿಲ್ಲ. ಆದರೂ ಟ್ರೈ ಮಾಡಲೇಬೇಕು ಅನ್ನೋ ಇದಕ್ಕೋಸ್ಕರ ನೋಡೋಣ, ಟ್ರೈ ಮಾಡೋಣ ಒಂದ್ಸತಿ ಅಂತೇಳಿ ಟ್ರೈ ಮಾಡಿ ಎಲ್ಲ ನೋಡಿ. ಅವರು ಇಷ್ಟಿಷ್ಟೇ ಹೆಚ್ಕೊಂಡಿದ್ದು, ಈ ಥರ ಹೆಚ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾನು ಒಂದು ಪಪ್ಪಾಯ ಫುಲ್ ತಗೊಂಡಿರಲಿಲ್ಲ, ನಾನು ಅದಷ್ಟೇ ಸರಿಯಾಗಿದೆ. ಯಾಕೆಂದರೆ ಒಂದು ತಗೊಂಡಿದ್ರೆ ಭಾಳ ಸಕ್ಕರೆ ಅದೆಲ್ಲ ವೇಸ್ಟ್ ಆಗೋದು. ನಾನು ಅದರಲ್ಲಿ ಏನು ಅರ್ಥ ಕಟ್ ಮಾಡಿದ್ದೆ ಅದು ತಗೊಂಡು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದಾನೆ, ಹೆಂಗೆ ಬರುತ್ತೇನೋ ಗೊತ್ತಿಲ್ಲ. ನೋಡೋಣ, ಚೆನ್ನಾಗಿ ಬಂದರೆ ಇನ್ನೊಂದು ಮಾಡೋಣ, ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಡ, ಕೈ ಬಿಡೋಣ ಇಲ್ಲಿಗೆ ಅಂತಂದೇಳಿ ಮೇಲೇ ಮಾಡೋಣ ಅಂತಂದೇಳಿ ನಾನು ಅದನ್ನು ಕೊಯ್ದು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಿದ್ದೆ. ಎಲ್ಲ ಕ್ಲೀನಾಗಿ ಸಣ್ಣ ಕೊಯ್ದು ರೆಡಿ ಮಾಡಿ ಇಟ್ಕೊಂಡೆ. ನಾನು ಅದು ಪಪ್ಪಾಯ ಅರ್ಧ ಕೊಯ್ದು ಸಿಪ್ಪೆ ಎಲ್ಲ ತೆಗೆದಿದ್ನಲ್ಲ, ಸೊ ಅದನ್ನು ಕ್ಲೀನಾಗಿ ಸಣ್ಣದಾಗಿ ಹೆಚ್ಚಿ ಕೊಯ್ದು ಇಟ್ಕೊಂತಿದ್ದೆ. ಸೊ ನನ್ನ ಕೇಳ್ತಾ ಇದ್ವಿ, ಏನು ಮಾಡ್ತೀಯಾ, ಐಸ್ ಕ್ರೀಮ್ ಮಾಡ್ತೀಯಾ, ದಾಕ್ಷಿಣಿ ಮಾಡ್ತೀಯಾ ಅಂತ ಕೇಳ್ತಾ ಇದ್ವಿ. ಸೊ
ಅವಳಿಗೆ ಫುಲ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಕಾಗೋಗ್ತಿತ್ತು. ಇಲ್ಲೇ ಮುಗ್ಳಾಗೆ ಕುತ್ಕೊತಿಲ್ಲ, ಏನಾರು ಅಡುಗೆ ಮಾಡಿದ್ರೆ ಸಾಕು. ಸೊ ಅವಳ ಹತ್ರ ಎಲ್ಲ ಮಾತಾಡ್ಕೊಡ್ತಾ ಅದು ಹಣ್ಣು ಹಾಕರಲ್ವಾ ಪಾಪ, ಅದನ್ನ ಮಾಡೋಣ ನೋಡೋಣ ಅಂತೆಲ್ಲ ಹೇಳ್ತಿದ್ದೆ. ನನ್ನ ಮಗಳು ನಮ್ಮ ಹಣ್ಣು ಮಾಡ್ಕೊಡ್ತಾಳೆ ತಿಂದ್ಬಿಡೋಣ ಅಂತಂದೇಳಿ ಎಷ್ಟು ಆಸೆಗಿತ್ತು ಏನೋ ಗೊತ್ತಿಲ್ಲ. ಬಟ್ ಅದು ಕೊನೆಯಲ್ಲಿ ಅದು ಹೆಂಗಾಯ್ತು ಅಂದರೆ ನಮ್ಮ ಟೈಮೇ ಸರಿ ಇಲ್ವತ್ತು, ನಾವು ಮಾಡಿರೋದೇ ಸರಿ ಇಲ್ವೋ ಗೊತ್ತಿಲ್ಲ. ನೋಡಿ ಈಗ ಅದಷ್ಟು ಅರ್ಧದ್ದೇನೈತೆ ಅದಷ್ಟು ಹೆಚ್ಕೊಂಡೆ ನಾನು. ಸ್ವಲ್ಪ ಜಾಸ್ತಿ ಆಗಲಿ, ಚೆನ್ನಾಗಿ ಬಂದರೆ ನನ್ನ ಮಕ್ಕಳು ತಿಂತಾರೆ, ಅವ್ರಿಗೋಸ್ಕರನೇ ಮಾಡ್ತಿರೋದಲ್ವಾ. ಏನು ಅಂಗಡಿಲಿ ತರೋದೇನು, ಮನೇಲೇ ಟ್ರೈ ಮಾಡೋಣ ನೋಡೋಣ, ಈ ಥರ ಏನಾದ್ರು ಡಿಫ್ರೆಂಟಾಗಿ ಮಾಡಿಕೊಡೋಣ ಅಂತ ಅಂದ್ಕೊಂಡು, ಅದು ಪಪ್ಪಾಯ ಹಣ್ಣಿಂದ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ನಾನು ಸಣ್ಣದಾಗಿ ಪಪ್ಪಾಯ ಗಿಡ ಹೆಂಗೂ ಇತ್ತು ಅದನ್ನು ಪಪ್ಪಾಯ ಕಾಯಿನೇನು ಕೊಂಡ್ಕೊಂಬರಂಗಿಲ್ಲ, ನಮ್ಮ ಹೊಲ್ದಾಗೆ ಬಿಟ್ಟಿತ್ತಲ್ವ, ಬಿಡು ನಮ್ಮ ಹೊಲ್ದಾಗೆ ಬಿಟ್ಟಿದ್ದೆ. ನಾವು ಒಂದು ಲೋಟ ಸಕ್ಕರೆ, ಸ್ವಲ್ಪ ಗ್ಯಾಸ್ ಅಷ್ಟೇ ತಾನೇ, ಚೆನ್ನಾಗಿ ಬರುತ್ತೆ ಹೆಂಗೆ ನೋಡೋಣ. ನಾವು ಪ್ರಯತ್ನ ಪಡ್ತಲೇ ಇದ್ರೆ ಅದು ಬರುತ್ತೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದು ಹೇಳಿ ಸುಮ್ಮನೆ ಮಾಡಿ ಧೈರ್ಯ ಮಾಡ್ಕೊಂಡು, ಹೆಂಗೂ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಜೊತೆಗೆ ಇಲ್ವಲ್ಲ, ಹೇಳೋದಿಲ್ಲ ಕೇಳೋದಿಲ್ಲ, ಏನು ಮಾಡಿರೋದು ಅದಕ್ಕೆ ಮಾಡ್ತಾಯಿದ್ದೆ. ನಮ್ಮ ಅತ್ತೆ ನಮ್ಮ ಮಾವ ಜೊತೆಗಿದ್ರೆ ಇದನ್ನೆಲ್ಲ ಮಾಡಲ್ಲ. ನಾನು ಜೊತೆಗಿದ್ವಿ ಅವಾಗ ನಾನೇನು ಈ ಥರ ಏನೂ ಮಾಡ್ತಾಯಿರಲಿಲ್ಲ. ಯಾಕೆಂದರೆ ಈಗ ನಾವು ಜೊತೆಗಿರ್ತೀವಿ ಅಂದರೆ ಸ್ವಲ್ಪ ಸಕ್ಕರೆ ಅದೆಲ್ಲ ವೇಸ್ಟಾಗಿ ಚೆನ್ನಾಗಿ ಬಂದ್ರೇನ ಸಹಿ, ಚೆನ್ನಾಗಿ ಬರ್ದಂಗಿದ್ರೆ ಅವರು ಇದು ಕೆಟ್ಟು ವೇಸ್ಟು, ಸಕ್ಕರೆ ವೇಸ್ಟು, ಗ್ಯಾಸ್ ವೇಸ್ಟು, ಅದು ಇದು ಮಾಡೋಕೆ ಬದುಕಿಲ್ಲ, ಇದನ್ನೆಲ್ಲ ಮಾಡ್ತಾರೆ ಅಂತ ಬೈತಾರೆ. ಅವ್ರಿದ್ದಾಗ ಮಾಡೋಕೆ ನಮಗೂ ಮನಸ್ಸು ಬರಲ್ಲ ಹೇಳ್ಬೇಕಂದ್ರೆ. ಸೊ ಹಂಗಾಗಿ ಮಾಡ್ತಾ ಇರಲಿಲ್ಲ. ಈಗ ಸೊ ನಾವಿಬ್ಬರಲ್ಲಿ ಇರೋದು, ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಸುಮ್ಮನಿರತ್ತಾಗ ಹೋದ್ರೋಗುತ್ತೆ ಅನ್ಬೋದು. ಸೊ ನೋಡಿ ಇಷ್ಟ ಆಗಿತ್ತು, ಅರ್ಧದ್ದಷ್ಟೇ ನಾನು ಕೊಯ್ಕೊಂಡಿದ್ದೆ, ಇಷ್ಟ ಆಗಿತ್ತು. ಸೊ ಇಷ್ಟ ಆದಮೇಲೆ ನಾನು ನೀರನ್ನು ಮಳ್ಳಕ್ಕೆ ಇಟ್ಟಿದ್ದೆ. ಅದು ಸ್ವಲ್ಪ ಮಳ್ಳ ಥರ ಗುಳ್ಳೆ ಗುಳ್ಳೆ ಬಂದಮೇಲೆ ಅದನ್ನು ಹಾಕ್ಕೊಂಡಿದ್ರು, ಅವರು ವೀಡಿಯೋದಲ್ಲಿ ನೋಡಿದ್ನಲ್ಲ ಅವ್ರು ಹಾಕ್ಕೊಂಡಿದ್ರು. ಅವ್ರು ಹಾಕ್ಕೊಂಡ್ಮೇಲೆ ನಾನು ಹಂಗೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಅದೇ ರೀತಿ ಹಾಕ್ಕೊಂಡು ಪಕ್ಕದಲ್ಲಿ ಪಾಕ ಕಾಸೋಕ್ಕೆ ಅಂತ ಅವ್ರು ಇದ್ದಿದ್ದು. ನೋಡಿ ಟೀ ಕುಡಿಯೋ ಲೋಟದಾಗೆ ಒಂದು ಲೋಟ ಸಕ್ಕರೆ ತಗೊಂಡೆ, ಅದಕ್ಕೆ ಒಂದು ಲೋಟ ಅವರು ನೀರು ಹಾಕಿದ್ರು. ಸೊ ಅಷ್ಟೇ ನೀರು ನಾನು ಹಾಕಿದ್ದೆ, ನಾನು ಜಾಸ್ತಿನೂ ಏನು ಹಾಕಿಲ್ಲ, ಅಷ್ಟೇ ನೀರು ಹಾಕಿ ಅದನ್ನು ಚೆನ್ನಾಗಿ ಪಾಕ ಮಾಡ್ಕೊಂಡು, ಈ ಕಡೆ ಇದು ಆಲ್ರೆಡಿ ಇದು ಕುದೀತಾ ಇತ್ತು. ಕುದಿ ಬಂದು ಇದೊಂಥರ ಕಲರ್ ಚೇಂಜ್ ಆಗುತ್ತೆ, ಹಳದಿ ಕಲರಿಗೆ ಬರುತ್ತೆ. ಸೊ ನೋಡಿ ಈ ಥರ ಬಂದಿತ್ತು ಹಳದಿ ಕಲರಿಗೆ. ಅವರು ತೋರಿಸಿದ್ರು ಈ ಥರ ಬರಬೇಕಂತ. ಸೊ ಆ ಥರ ಬಂದಮೇಲೆ ಅವ್ರು ಸೋರಿಸ್ಕೊಂಡ್ರು. ಬಟ್ ಅವ್ರು ದೊಡ್ಡ ಜಾಲರದ ಸೋರಿಸ್ಕೊಂಡ್ರು, ನಾನು ಕಾಫಿ ಕುಡಿಯೋ ಜಾಲರದಾಗೆ ಸೋಸ್ಕೊಂಡೆ. ನಮ್ಮ ಮನೆಗೆ ಯಾವುದಿತ್ತು ಅದ್ರಾಗೆ ನಾನೆಲ್ಲನೂ ಕ್ಲೀನಾಗಿ ಅಚ್ಚುಕಟ್ಟಾಗಿ ಸೋಸ್ಕೊಂಡೆ. ಅವ್ರು ಹೆಂಗೆ ಸೋಸಿದ್ರು ಹಂಗೆ ಸೋಸ್ಕೊಂಡೆ. ಅಷ್ಟೆಲ್ಲ ಸೋಸ್ಕೊಂಡು ಅವ್ರು ಮಾಡ್ದಂಗೆ ಮಾಡಿರೋ ಸಹಿತ ನನ್ನ ಟುಟ್ಟಿ ಫ್ರೂಟಿನೇ ಚೆನ್ನಾಗಿ ಬರಬಾರ್ದಾ, ಯಾಕೆ ಅಂತೂ ಗೊತ್ತಿಲ್ಲ. ಎಲ್ಲಿ ಏನು ತಪ್ಪಾಯ್ತು ಅನ್ನೋದು ಗೊತ್ತಿಲ್ಲ. ಯಾಕಂದರೆ ನಾನು ಅವ್ರು ಹೇಳ್ದಂಗೆ ಮಾಡಿದ್ದೀನಿ, ಯಾವುದೂ ಮಿಸ್ ಮಾಡೇ ಇಲ್ಲ. ಮತ್ತು ಹೆಂಗೆ ತಪ್ಪಾಯಿತು, ನಮ್ಮವು ಯಾಕೆ ಮತ್ತೆ ಆ ಥರ ಬರಲಿಲ್ಲ ಅಂತಂದೇಳಿ ಅನ್ಕೊಂಡು ನಮ್ಮ ಮನೆಯವ್ರಿಗೆ ಕೇಳ್ತಿದ್ದೆ. ಅವಾಗ ನಮ್ಮ ಮನೆಯವ್ರು ಅಂದರು, ಇಲ್ಲ ಕೆಲವೊಬ್ಬರು ಅದಕ್ಕೆ ಬೇರೆ ಥರ ಏನೋ ಇರುತ್ತೆ, ಆ ಥರ ಮಾಡ್ತಾರೆ, ನೀನೊಂಥರ ಮಾಡಿದೀಯಾ ಅಂತ ಅಂದರು. ಅದಾದಮೇಲೆ ನೋಡಿ ಸಕ್ಕರೆ ಪಾಕನೂ ಗಟ್ಟಿ ಕಾಸ್ಕೊಂಡೆ. ಅವ್ರು ಹೇಳಿದ್ವಿ ಈ ಥರ ಇರ್ಬೇಕಂತಂದೇಳಿ ಅದನ್ನು ಸಹಿತ ಗಟ್ಟಿ ಕಾಸ್ಕೊಂಡು ಅದನ್ನು ಸಹಿತ ಮಾಡಿದೆ, ನೋಡೋಣ ಹೆಂಗೆ ಬರುತ್ತೆ ಅಂತ. ಅದನ್ನು ಮಾಡಿಟ್ಟು ಅಷ್ಟೆಲ್ಲ ಆಗಿ ಅದು ಚೆನ್ನಾಗಿ ಸಕ್ಕರೆ ಪಾಕನ ಹೀರ್ಕೊಂಡ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಸಕ್ಕರೆ ಪಾಕ ಎಲ್ಲ ಹೀರ್ಕೊಳ್ತಾ ಇತ್ತು. ಅವ್ರು ಎಷ್ಟು ನಿಮಿಷ ಈ ಥರ ಬೇಯಿಸಿ ಅಂತ ಹೇಳಿದ್ರು ಅಷ್ಟೇ ನಿಮಿಷ ಸ್ವಲ್ಪ ಗೂರಾಡ್ಕೊಂಡು ಸಕ್ಕರೆ ಪಾಕ ಎಲ್ಲ ಒಣ್ಣಿಗತ್ತಿ ಅಂತೇಳಿ ಅದನ್ನು ಸಹಿತ ಮಾಡಿದ ಆದಮೇಲೆ ಅದು ಸ್ವಲ್ಪ ಗಟ್ಟಿಯಾಗಿತ್ತು. ಆವಾಗ ಅವರೊಂದು ಗಿಳ್ಳಿಗೆ ಹಾಕ್ಕೊಂಡ್ರು, ನಾನು ಅದನ್ನು ಅದೇ ರೀತಿ ಅದು ಹೆಂಗೆ ಹಾಕ್ಕೊಂಡ್ರೆ ಹಂಗೆ ಅದನ್ನು ಸೋಸ್ಕೊಂಡು ಸಕ್ಕರೆ ಪಾಕ ಎಲ್ಲ ಕೆಳಗೆ ಬಿಟ್ಬಿಟ್ಟು ಒಂದು ಗಿಳ್ಳಿಗೆ ಹಾಕ್ಕೊಂಡೆ. ಗಿಳ್ಳಿಗೆ ಹಾಕೊಂಡ್ಮೇಲೆ ಅವರು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕಲರ್ ಬೇಕು ಅಷ್ಟೆಷ್ಟು ಕಲರ್ ಆ್ಯಡ್ ಮಾಡಿದರು. ನಮ್ಮ ಮನೆಗೆ ಯಾವ ಕಲರ್ ಇರಲಿಲ್ಲ, ಹಳದಿ ಕಲರ್ ಬಂದಿತ್ತು, ಫುಡ್ ಕಲರ್, ಅದೊಂದನ್ನು ಮಾತ್ರ ಹಾಕಿದೆ. ನೋಡೋಣ ಚೆನ್ನಾಗಿ ಕಾಣಲಿ, ವೀಡಿಯೋಗೆ ಚೆನ್ನಾಗಿ ಬರುತ್ತೇನೋ ಟುಟ್ಟಿ ಫ್ರೂಟಿ ಅನ್ನೋ ಕಾರಣಕ್ಕೋಸ್ಕರ ಹಾಕಿದೆ. ಅದು ನಾವು ಅಂದ್ಕೊಂಡಿದ್ದೆ ಒಂದು, ಅದಾಗಿದ್ದೆ ಒಂದು. ಯಾವ ಟುಟ್ಟಿ ಫ್ರೂಟಿನಿಲ್ಲ ಏನಿಲ್ಲ, ಅದು ಸಾಗಣೆ ಆದಂಗೆ ಮೆತ್ತಗೆ. ಟುಟ್ಟಿ ಫ್ರೂಟಿ ಅಂದರೆ ಉದುರಾಗಿರ್ಬೇಕಿತ್ತು, ಬಟ್ ಅದಾಗಿದ್ದು ಸಾಗಣೆಗಿಂತ ಕಾಡಿಯಾಗಾಯಿತು, ಸಾಗಣೆ ಆದಂಗೆ ಆಯಿತು. ಕೈ ಬಿಟ್ಟೆ. ನನ್ನ ಮಗ ಏನಮ್ಮ ಇದು ಹಿಂಗೆ ಮಾಡಿದ್ಯಾ ಅಂತ ಕೇಳಿದೆ. ಚೆನ್ನಾಗಿದ್ದನ್ನು ಹೇಳ್ಬೋದಿತ್ತು, ಅದು ಚೆನ್ನಾಗೇ ಬಂದಿಲ್ಲ. ಅವ್ನಿಗೇನು ಹೇಳೋದು, ಅದಕ್ಕೆ ಸುಮ್ಮನೆ ಆಗಿ ಟುಟ್ಟಿನಿಲ್ಲ ಫ್ರೂಟಿನಿಲ್ಲ ಅಂದ್ಕೊಂಡು ನಾವು ಅಂದುಕೊಂಡಿದ್ದೆ ಒಂದು, ಅದಾಗಿದ್ದೇ ಒಂದು. ಬೆಳಕರಿಯೋ ತನಕ ಹಂಗೆ ಇಟ್ಟರೂ ಸಹಿತ ಅದು ಯಾವುದೇ ರೀತಿ ಕಲರು ಚೇಂಜ್ ಆಗಲಿಲ್ಲ, ಉದುದ್ರಾಗೂ ಬರಲಿಲ್ಲ, ಏನೂ ಆಗಲಿಲ್ಲ. ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಅಂದ್ಕೊಂಡು ತಪ್ಪಗೆ ಅದನ್ನೇ ಒಂಚೂರು ನಮ್ಮ ಹುಡುಗರು ಹೆಂಗೆ ಬಂದೈತೆ ನೋಡೋಣ ಅಂತ ಒಂದೊಂದು ಚೂರು ತಿಂದರು. ನಾನು ಒಂಚೂರು ತಿಂದೆ, ಒಂಚೂರು ತಿನ್ನಪ್ಪ
ಪ್ರೋಟೀನ್ ಇಲ್ಲ ಇಷ್ಟೇ ಕಣ ನನ್ನ ಮಗನ ಐಸ್ ಕ್ರೀಮಿಗೆ ಹಾಕ್ತಾರಲ್ಲ ಹಣ್ಣು ಸಮಾಧಾನ ಮಾಡಿ ಎತ್ತಿಟ್ಟು ಅದಕ್ಕೆ ಹೇಳೋದು ನಾವು ಅನ್ಕೊಂಡಂಗೆ ಐಸ್ ಕ್ರೀಮ್ ಮಾಡಲ್ಲ ನಾವು ಅವಣ್ಣ ಮಾಡ್ಬೇಕಂತ ಮಾಡೋಣ ಅಂತ ಮಾಡ್ತಾ ಇದ್ನಿ ಯಾವುದು ಒಂದು ವಿಡಿಯೋದಲ್ಲಿ ನೋಡಿ ಚೆನ್ನಾಗಿ ಬರುತ್ತೆ ಹೆಂಗ ಗೊತ್ತಿಲ್ಲ ಆರ್ಬೇಕು ಸ್ವಲ್ಪ ಯಾವುದೋ ಒಂದು ಐಟಮ್ ಆಗ್ಲಿಂದ ಆರಿದ್ಮೇಲೆ ನೋಡಂತ ಈ ಹಿಡಿದು ಸೈಡಿಗೆ ಮಾಡಕ್ಕೆ ಎತ್ತಿ ಹೋದ್ರೆ ಅದು ಯಾವುದು ಬರಲ್ಲ.